ಹೇಳ್ಬೇಕಂದ್ರ ನಮ್ಮ ಉತ್ತರ ಕರ್ನಾಟಕದಾಗ ಈ ಭಕ್ತರಿಗೆ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಯಾಕಂತಂದ್ರ ಯಾರಿಗಾರಿ ಹಸಿವು ಹೊತ್ತು ಬಂದ್ರ ಊಟ ಹಾಕ್ತಿದ್ರು, ವಸ್ತ್ರ ಬೇಕಾದ್ರೆ ವಸ್ತ್ರ ಕೊಡ್ತಿದ್ರು, ವಿದ್ಯೆ ಬೇಕಾದ್ರೆ ವಿದ್ಯೆ ಕೊಡ್ತಿದ್ರು, ನೀರ್ ಬೇಕಾದ್ರೆ ನೀರ್ ಕೊಡ್ತಿದ್ರು. ಯಾಕಂದ್ರ ನಡೆದಾಡುವ ದೇವ್ರು ಅಂತ ಹೇಳ್ಬಹುದು ಅವ್ರನ್ನ. ಯಾಕಂತಂದ್ರ ಒಂದು ವರ್ಷಕ್ಕೆ 287 ದಾಸೋಹಗಳನ್ನು ಮಾಡ್ತಿದ್ರು. ಬಹುಶಃ 5 ರಾಜ್ಯ ಒಳಗ ಮಾಡ್ತಿದ್ರು. ಅದ್ರಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಜಾತ್ರೆ ಇರ್ಬೋದು, ಯಾವುದೇ ಕಾರ್ಯಕ್ರಮ ಇರ್ಬೋದು, ಏನೇ ಇದ್ರು ಎಲ್ಲ ಅಪಾರ ಪ್ರೀತಿ ಹೆಣ್ಣು ಮಕ್ಕಳದ್ದು ಇತ್ತು. ಯಾಕಿತ್ತಂದ್ರ ಏನೇ ಕಷ್ಟ ಇದ್ರು ಇಲ್ಲಿ ಬಂದು ಬಂಡಿಗೇರಿ ಅಪ್ಪಾರ ಮಟ್ಟಿಗೆ ಬಂದ ಕೇಳಿದ್ರೆ ನಮಗ ನಿವಾರಣೆ ಆಗತ್ತಿರುವಂತ ಒಂದು ಭಾವನೆಗಳಿತ್ತು. ಯಾಕಂತಂದ್ರ ಜನರು ಏನೇನೋ ಯಾರ ಇಲ್ಲಿ ಬಂದು ನಾವು ಕಷ್ಟ ಅನುಭವ ಆಗೈತಿ. ಅದಕ್ಕ ನೀವು ನೋಡ್ತಿರ್ಬೋದು, ಜನಸಂಖ್ಯೆ ನೋಡ್ತಿರ್ಬೋದು, ಜನಸಾಗರ ನೋಡ್ತಿರ್ಬೋದು. ಬಹುಶಃ 10 ಲಕ್ಷಕ್ಕಿಂತ ಹೆಚ್ಚು ಮೀರ್ತೈತಿ ಅಂತೇಳಿ ನಾ ಬಹುಶಃ ಹೇಳಕ್ ಇಷ್ಟಪಡ್ತೀನಿ. ಮತ್ತು ನಮ್ಮ ಇನ್ನೂ ಈ ಅವ್ರು ತೀರ್ಕೊಂಡ್ರು ನಮ್ಮಲ್ಲಿ ಜನ ಹೆಂಗೈತೆ ಅಂದ್ರ ಈ ಮಠ ಬೆಳೆಸ್ಬೇಕಂತೇಳಿ ಎಲ್ಲ ಭಕ್ತರಲ್ಲೈತಿ. ಇದು ಮುಂದಕ್ಕೇನು ಹಿಂಗ ದಾಸೋಹಗಳು ಇರ್ತೈತಿ, ಮುಂದೆ ಬೆಳಿತೈತಿ. ನಾವೆಲ್ಲರೂ ಈ ಮಠ, ನಾನು ಅಪ್ಪಟ ಭಕ್ತ, ಬಂಡಿಗೇರಿ ಅಪ್ಪಟ ಭಕ್ತ. ಯಾಕಂದ್ರೆ 3 ವರ್ಷ ಆಯ್ತಾ, 3 ವರ್ಷದಾಗ ನನಗೆ ಆದ ಅನುಭವ ಹೇಳ್ತೀನಿ. ನಾನು ಏನು ಕೇಳಿದೆಲ್ಲ ಕೊಟ್ಟ. ಅದಕ್ಕ ನಾ ಅವರ ಅಪ್ಪಟ ಶಿಷ್ಯ. ಇನ್ನು ಹಿಂಗ ಎತ್ತರಕ್ಕೆ ಹೋಗತಿ. ನಮ್ಮ ತುಂಬಲಾರ್ದ ನಷ್ಟ ನಮ್ಮ ಭಕ್ತರಿಗೆ ಅಂತ ಹೇಳಕ್. ವೈಯಕ್ತಿಕ ಬಾಂಧವ್ಯ ಅಂದ್ರೆ ಏನೋ ಒಂದ್ ಕೆಲ್ಸ ಇದ್ರು ಮಠದ ಮೊದಲ ನನಗ ಫೋನ್ ಮಾಡ್ತಿದ್ರು. ಇಂಥದೊಂದ್ ಕೆಲಸ ಇತ್ತು ಅಂತ ಹೇಳ್ತಿದ್ರೆ ಅಧಿಕಾರಿಗಳಿಗೆ ಹೇಳ್ತಿರ್ಬೋದು, ಆಫೀಸಲ್ಲಿ ಹೇಳುದು ಎಂತದಿರ್ಬೋದು, ಏನೇ ಕೆಲಸ ಇರ್ಲಿ ಮಠದ ಬದಲ್ ಬತ್ತ ನನಗೆ ಒಂದ್ ಫಸ್ಟ್ ನನಗೆ ಫೋನ್ ಮಾಡ್ತಾರೆ. ಆ ಆಚಾರ ಮಾತಾಡ್ತಿದ್ರೆ. ಯಾಕಂದ್ರ ನಾನು ಏನೋ ಒಂದ್ ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ಕೇಳೇ ಮಾಡ್ತೀನಿ. ಯಾಕಂತಂದ್ರ ಆದ ಅನುಭವ ನನಗೆ ಏನೋ ಒಂದು ಕಷ್ಟಗಳು, ಒಂದು 2-3 ಕಷ್ಟಗಳಿದ್ವು. ಅವ್ರ ಮುಂದೆ ಹೇಳಿದಾಗ ನನಗ್ ನಿವಾರಣೆ ಅದು. ಅವಾಗ ನಾ ಈ ಮಠದ ಮೇಲೆ ಇಷ್ಟು ಭಕ್ತ, ನಾನು ಅಪ್ಪಟ ಭಕ್ತ ಆಗ ಕಾರಣ ಅದ. ಭಕ್ತರಿಗೆ ಅವರು ಬಾಡಿ ಮಾತ್ರ ಇದ್ರೊಳಗಿರ್ಬೋದು, ಅದರ ಜೀವ ಇಲ್ಲೇ ಐತಿ ಅಂತೇಳಿ ಭಕ್ತರಿಗೆ ಗೊತ್ತೈತಿ. ಭಕ್ತರ ಈ ಮಠಕ್ಕೆ ಬರೋದು ಯಾರು ಬಿಡಂಗಿಲ್ಲ. ನಾವು ಅಷ್ಟ ಅವ್ರ ಜೊತೆ, ನಾವು ಭಕ್ತರ ಜೊತೆ ಇರ್ತೀವಿ. ಇನ್ನು ಈ ಮಠ ಬೆಳೆಸ್ಬೇಕಂತೇಳಿ ಬಹಳ ಆಸೆ ಐತಿ ನಮ್ಗ. ಎಲ್ಲರೂ ಭಕ್ತರು ನಾವು ಕೂಡಿ ಈ ಮಠ ಬೆಳೆಸ್ಬೇಕಂತೇಳಿ ಹೇಳಕ್ ಬಯಸ್ತೀವಿ.